दोस्तों आप सबको मेरा नमस्कार। ಹಿಂದಿ ಪಾಠಶಾಲಾ में आप सबका स्वागत है। ಸ್ನೇಹಿತರೆ, ನಾವು ಕಥೆ ಮುಖಾಂತರ ಒಂದು ಹಿಂದಿಯ ಕಥೆಯ ಒಂದು ಚಿಕ್ಕದಾದ ಸ್ಟೋರಿ ತಗೊಂಡು ಅದರ ಥ್ರೂ ನಾವು ಹಿಂದಿನ ಕಲಿತಾ ಇದ್ದೀವಿ. ಹೇಗೆ ಅಂದರೆ ಸೆಂಟೆನ್ಸ್ ಫಾರ್ಮೇಷನ್ ಎಲ್ಲ ನಮ್ಗೆ ಅದರಿಂದ ಗೊತ್ತಾಗುತ್ತೆ. ಯಾವ ಥರ ಸೆಂಟೆನ್ಸ್ ಮಾಡಬೇಕು ಮತ್ತು ಹೇಗೆ ರಿಪ್ಲೈ ಮಾಡಬೇಕು ಅದೆಲ್ಲ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಆಜ್ ಕಿ ಕಹಾನಿ ಹೇ ಗಾಯ್ ಔರ್ ದೂದ್ ವಾಲ. ಗಾಯ್ ಅಂದರೆ ಹಸು, ದೂದ್ ವಾಲ ಅಂದರೆ ಹಾಲು ಮಾರುವವನು ಅಥವಾ ಗೊಲ್ಲ ಅಂತ ನಾವು ಹೇಳ್ಬೋದು. ಬನ್ನಿ ಸ್ಟೋರಿನ ನೋಡೋಣ. एक दूध वाले के पास एक गाय थी जिसका दूध निकालकर वह बाजार में बेचकर अपना जीवन यापन करता था। एक दूध वाले के पास ನೋಡಿ, दूध वाला ಅಂದ್ರೆ ಹಾಲು ಮಾರುವವನು ಅಥವಾ ಗೊಲ್ಲ ಅಂತಾನು ಹೇಳ್ಬೋದು. ಕೆ ಪಾಸ್ ಅವನ ಬಳಿಯಲ್ಲಿ, ಕೆ ಪಾಸ್ ಅಂದ್ರೆ ಬಳಿಯಲ್ಲಿ, ಏಕ್ ಗಾಯ್ ಥಿ, ಕ್ಯಾ ಥಿ, ಏಕ್ ಗಾಯ್ ಥಿ. ಗಾಯ್ ಅಂದ್ರೇನು? ಹಸು. ಅಂದ್ರೆ ಒಬ್ಬ ಹಾಲು ಮಾರುವವನ ಹತ್ತಿರ ಒಂದು ಹಸು ಇತ್ತು. ಗಾಯ್ ಥಿ. ಗಾಯ್ ಅಂದ್ರೆ ನಮ್ಗೆ ಗೊತ್ತಿದೆ ಹಸು ಅಂದ್ರೆ ಅದು ಸ್ತ್ರೀಲಿಂಗ ಅಲ್ಲ, ಸೊ ಹಾಗಾಗಿ ಗಾಯ್ ಥಿ ಅಂತ ಇಲ್ಲಿ ನಾವು ಕೊಟ್ಟಿದ್ದೀವಿ. ಇಲ್ಲಿ ನೀವು ಬೇರೆ ಥರದ ಸೆಂಟೆನ್ಸ್ ಮಾಡಬೇಕಾದ್ರೆ ಏಕ್ ರಿಕ್ಷೆ ವಾಲೆ ಕೆ ಪಾಸ್ ಹಾಗೆ ಹೇಳ್ಬೋದು, ಏಕ್ ವ್ಯಕ್ತಿ ಕೆ ಪಾಸ್, ಏಕ್ ದುಕಾನ್ದಾರ್ ಕೆ ಪಾಸ್ ಅಲ್ವಾ, ಏಕ್ ಟೀಚರ್ ಕೆ ಪಾಸ್, ಏನಾದರೂ ಹೇಳಿ ಸೆಂಟೆನ್ಸ್ ನಾವು ಬೇರೆ ಥರ ಮಾಡ್ತಾ ಹೋಗ್ಬೋದು. ಏಕ್ ದೂದ್ ವಾಲೆ ಕೆ ಪಾಸ್ ಅಂದರೆ ವಿತ್ ಅಂತ ಮೀನಿಂಗ್ ಬರುತ್ತೆ. ಏಕ್ ಗಾಯ್ ಥಿ, ಕ್ಯಾ ಥಿ, ಗಾಯ್ ಥಿ. ಗಾಯ್ ಕಿಸ್ಕೆ ಪಾಸ್ ಥಿ, ಕಿಸ್ಕೆ ಪಾಸ್ ಯಾರ ಬಳಿಯಲ್ಲಿ, दूध वाले के पास थी. दूध वाले के पास क्या थी? एक गाय थी जिसका दूध निकाल कर, जिसका ಅಂದ್ರೆ ಅದರ, ಜಿಸ್ಕಾ ಅಂದ್ರೆ ಅದರ ಅಂತ. ಯಾವುದರ? ಗಾಯಕ. ಕಿಸ್ಕಾ? ಗಾಯಕ. ದೂದ್ ನಿಕಾಲ್ ಕರ್ ಹಾಲನ್ನ ಕರೆದು, ದೂದ್ ನಿಕಾಲ್ನ ಅಂದ್ರೆ ಹಾಲು ಕರೆಯುವುದು ಅಂತ. ದೂದ್ ನಿಕಾಲ್ ಕರ್ ವಹ ಅಂದ್ರೆ ಯಾರು? ಅವನು. ಅವನು ಅಂದ್ರೆ ಯಾರಿಲ್ಲಿ? ದೂದ್ ವಾಲ. ಬಾಜಾರ್ ಮೇ ಬೇಚ್ ಕರ್, ಜಿಸ್ಕಾ दूध निकाल कर ಅಂದ್ರೆ ಗಾಯಕ दूध निकाल कर वह बाजार में बेचकर, वह कहाँ बेचकर आता था? बाजार में, इन द मार्केट, बाजार में बेचकर अपना जीवन यापन करता था. अपना ಅಂದ್ರೆ ತನ್ನ ಅಂತ ನೋಡಿ. अपना घर, अपना लड़का, अपना काम ಅಂದ್ರೆ ತನ್ನ ಕೆಲಸ, ತನ್ನ ಮನೆ ಹಾಗೆ. अपना जीवन यापन करता था ತನ್ನ ಜೀವನವನ್ನು ನಡೆಸ್ತಾ ಇದ್ದ. ಕರ್ತಾ ಥಾ ಮಾಡ್ತಾ ಇದ್ದ. ಕರ್ತಾ ಹೇ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಬರುತ್ತೆ. ಕರ್ತಾ ಥಾ ಮಾಡ್ತಾ ಇದ್ದ. ಥಾ ಯಾಕೆ ಬಂದಿದೆ ಅಂದ್ರೆ दूध वाला ಸಿಂಗ್ಯುಲರ್ ಅಲ್ವಾ, ಒಬ್ಬನೇ ಅಲ್ವಾ, ಇಸ್ಲಿಯೇ ಕರ್ತಾ ಥಾ. ಕರ್ತಿ ಥಿ ಅಂದ್ರೆ ಸ್ತ್ರೀಲಿಂಗ ಆಗುತ್ತೆ. ಇಸ್ಕೆ ಅಲಾವಾ, ಇಸ್ಕೆ ಅಲಾವಾ ಅಂದ್ರೆ ಇದಲ್ಲದೆ, ಅಪಾರ್ಟ್ ಫ್ರಮ್ ದಿಸ್. ಇಸ್ಕೆ ಅಲಾವಾ ಇದಲ್ಲದೆ, ಉಸ್ಕೆ ಪಾಸ್ ನೋಡಿ, ಉಸ್ಕೆ ಪಾಸ್ ಏನು? ಯಾರು ಇಲ್ಲಿ? दूध वाले के पास. वह प्लस के उसके, वह ಅಂದ್ರವನು, ಕೆ ಪಾಸ್ ಉಸ್ಕೆ ಪಾಸ್ ಅವನ ಬಳಿಯಲ್ಲಿ, ಕೋಯಿ ಔರ್ ಪೈಸಾ ಕಮಾನೆ ಕಾ ಸಾಧನ್ ನಹಿ ಥಾ. ಕೋಯಿ ಅಂದ್ರೆ ಬೇರೆ ಇನ್ಯಾವುದು, ಪೈಸಾ ಕಮಾನೆ ಕಾ ಹಣ ಗಳಿಸುವ, ಪೈಸಾ ಕಮಾನ ಹಣ ಗಳಿಸುವುದು, ಸಾಧನ್ ನಹಿ ಥಾ ಯಾವುದೇ ಸಾಧನ ಅವನ ಹತ್ರ ಇರಲಿಲ್ಲ. ಅಂದ್ರೆ ಬೇರೆ ಯಾವ ಮೀನ್ಸ್ ಅವನ ಹತ್ರ ಇರಲಿಲ್ಲ. ಅಂದ್ರೆ ಹಸು ಒಂದು ಹಾಲು ಕರಿಬೇಕು, ಅದನ್ನ ಮಾರಬೇಕು, ಅದರಿಂದ ಜೀವನ ನಡೆಸ್ತಾ ಇದ್ದ. ಏಕ್ ದಿನ್ ಒಂದು ದಿನ, ಒನ್ ಡೇ ಕ್ಯಾ ಹುವಾ ಜಬ್ ವಹ ಬಾಜಾರ್ ದೂದ್ ಬೇಚ್ನೆ ಗಯಾ ತಾ. ಜಬ್ ಯಾವಾಗ, ಅವನು, बाजार दूध बेचने गया था. एक दिन वह बाजार गया था. क्यों गया था? क्योंकि दूध बेचने गया था. ಯಾಕೆಂದರೆ ಹಾಲು ಮಾರಲು. ನೋಡಿ, ಬೇಚ್ನೆ, ನೀವಿಲ್ಲಿ ಯಾವುದೇ ವರ್ಬನ್ನ ಹಾಕೊಳ್ಳಿ, ಬೇಚ್ನೆ, ಖರೀದ್ನೆ, ದೇನೆ, ಲೇನೆ ಅಲ್ವಾ. दूध बेचने गया था ಹಾಲು ಮಾರಲು ಹೋಗಿದ್ದನು. उस दिन ಆ ದಿನ, उसकी गाय ಅವನ ಹಸು, उसके घर के सामने बने तालाब में गिर गई. उसकी गाय ನೋಡಿ, ಅವನ ಹಸು. ಅಲ್ಲಿ ಲಡ್ಕಿ ಬಂದ್ರೆ ಉಸ್ಕಿ ಲಡ್ಕಿ, ಉಸ್ಕಿ ಬೇಟಿ, ಉಸ್ಕಿ ಮಾ ಆ ತರ. ಸ್ತ್ರೀಲಿಂಗ್ ಬಂದ ಕೂಡಲೇ ಅದೇ ತರದ ವರ್ಡ್ಸ್ ಅನ್ನು ಇಲ್ಲಿ ಹಾಕಿದ್ರಾಯ್ತು. ಉಸ್ಕೆ ಘರ್ ಕೆ ಸಾಮ್ನೆ ಬನೆ ತಾಲಾಬ್ ಮೇ ಗಿರ್ ಗಯಿ. ಅವನ ಮನೆಯ ಮುಂದೆ, ಕೆ ಸಾಮ್ನೆ ಘರ್ ಕೆ ಸಾಮ್ನೆ ನೋಡಿ,
घर के सामने ಮನೆಯ ಮುಂದೆ ಬನೆ ತಾಲಾಬ್ ಮೇ ಅಂದ್ರೆ ಕಟ್ಟಿದ ಒಂದು ತಾಲಾಬ್ ಅಂದ್ರೆ ಒಂದು ಕೆರೆಯಲ್ಲಿ ಗಿರ್ ಗಯಿ ಬಿದ್ದೋಯ್ತು ಮನೆ ಮುಂದೆ ಮಾಡಿರೋ ಒಂದು ಕೆರೆಯಲ್ಲಿ ಅದು ಬಿದ್ದು ಹೋಗ್ಬಿಟ್ಟು ಗಿರ್ ಗಯಿ ಬಿದ್ಬಿಟ್ಟು ತಾಲಾಬ್ ಸೆ ಆ ಕೆರೆಯಿಂದ ಬಾಹರ್ ನಾ ನಿಕಲ್ ಪಾನೆ ಕೆ ಕಾರಣ ಹೊರಗೆ ನಾ ನಿಕಲ್ ಪಾನೆ ಕೆ ಕಾರಣ ಹೊರಗೆ ಬರಲು ಆಗದೇ ಇದ್ದ ಕಾರಣದಿಂದ ನಿಕಲ್ನಾ ಹೊರಡುವುದು ಹೊರಗೆ ಬರುವುದು तालाब में ही मर गई कौन मर गई तालाब में कौन मर गई गाय मर गई क्या मर गई गाय मर गई ಹೇಳ್ಬೋದು तालाब में ही मर गई ಯಾಕೆ ಬಂತು मर गया ಯಾಕೆ ಬರಲಿಲ್ಲ क्योंकि गाय ಸ್ತ್ರೀಲಿಂಗ ಹಾಗಾಗಿ मर गई जब शाम को दूध वाला वापस आया जब ಅಂದ್ರೆ ಯಾವಾಗ जब तब ಯಾವಾಗ ಆವಾಗ ಅಂತ ಹಾಗೆ जब शाम को दूध वाला वापस आया ಸಂಜೆ ಆ ಹಾಲಿನವನು ಮನೆಗೆ ಬಂದಾಗ ವಾಪಸ್ ಬಂದಾಗ ತೋ देखा ನೋಡಿದ ಉಸ್ಕಿ ಗಾಯ್ ಮರ್ ಚುಕಿ ಥಿ ನೋಡಿದಾಗ ಏನಾಯ್ತು ಉಸ್ಕಿ ಅಂದ್ರೆ ಅವನ ವಹ ಮತ್ತೆ ಕಿ ಉಸ್ಕಿ ವಹ ಪ್ಲಸ್ ಕಿ ಉಸ್ಕಿ ಗಾಯ್ ಮರ್ ಚುಕಿ ಥಿ ಸತ್ತು ಹೋಗ್ಬಿಟ್ಟಿತ್ತು ಮರ್ ಚುಕಿ ಥಿ ವಹ ಬಹುತ್ ಪರೇಶಾನ್ ಹೋ ಗಯಾ ತುಂಬಾ ಅವನಿಗೆ ಪರೇಶಾನ್ ಬೇಸರ ಆಯ್ತು ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅವ್ರು ಸೋಚನೆ ಲಗ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ ನೋಡಿ ಲಗಾ ಅಂದ್ರೆ ಸ್ಟಾರ್ಟೆಡ್ ಥಿಂಕಿಂಗ್ सोचने लगा कौन सोचने लगा दूध वाला सोचने लगा क्यों सोचने लगा क्योंकि आ तरह आंसर ಕೊಡಬೇಕು क्योंकि उसकी गाय मर चुकी थी किसकी गाय मर चुकी थी दूध वाले की गाय मर चुकी थी दूध वाले की गाय कहाँ मर चुकी थी तालाब में मर चुकी थी तालाब में कैसे मरी तालाब में गिरकर मरी ನೋಡಿ तालाब में गिरकर बिद्बिटू मरी अथवा मर गई कौन सोचने लगा दूध वाला सोचने लगा अब आगे उसका जीवन कैसे चलेगा अब ಈಗ ಮುಂದೆ ಜೀವನ ನನ್ನದು ಹೇಗೆ ನಡೆಯುತ್ತೆ उसका जीवन कैसे चलेगा ತನ್ನ ಜೀವನ ಹೇಗೆ ನಡೆಯುತ್ತೆ उस रात ಆ ದಿನ ರಾತ್ರಿ उसको नींद नहीं आई उसको ಅಂದ್ರೆ ಅವನಿಗೆ ಕೋ उसको ಅವನಿಗೆ नींद नहीं आई नींद ಅನ್ನೋದು ಸ್ತ್ರೀಲಿಂಗ ಅದಕ್ಕೆ नहीं आई मुझे नींद नहीं आई ಅಂದ್ರೆ ನನಗೆ ನಿದ್ದೆ ಬರಲಿಲ್ಲ मुझे नींद आ रही है ಅಂತ ಹೇಳ್ತೀವಿ ಅದಕ್ಕೆ मुझे नींद आ रही है ಯಾಕಂದ್ರೆ नींद आ रहा है ಅಂತ ಹೇಳ್ಬಾರ್ದು नींद ಸ್ತ್ರೀಲಿಂಗ नींद ಅಂದ್ರೆ ನಿದ್ದೆ नींद नहीं आई किसको नींद नहीं आई दूध वाले को नींद नहीं आई अगली सुबह नेक्स्ट डे मॉर्निंग सुबह स्त्रीलिंग ಅದಕ್ಕೆ अगली सुबह वह ಅವನು उसी तालाब के किनारे काफी देर से चिंतित बैठा हुआ था ಅದೇ ಕೆರೆಯ ಬಳಿಯಲ್ಲಿ ಕೆ ಕಿನಾರೆ तालाब के किनारे ಅಂದ್ರೆ ಆ ಕೆರೆಯ ದಡದಲ್ಲಿ ಕಾಫಿ ದೇರ್ ಸೆ ತುಂಬಾ ಸಮಯದಿಂದ चिंतित बैठा हुआ था चिंते ಮಾಡ್ತಾ ಕೂತ್ಕೊಂಡಿದ್ದ बैठा हुआ था कौन बैठा हुआ था दूध वाला बैठा हुआ था ಎಲ್ಲಿ ಕೂತ್ಕೊಂಡಿದ್ದ ಅಂತ ಕೇಳಬೇಕಾದ್ರೆ कहाँ बैठा था तालाब के किनारे बैठा था क्यों बैठा था क्यों ಅಂದ್ರೆ ಯಾಕೆ क्योंकि क्यों ಅಂತ ಕೇಳಿದಾಗ क्योंकि ಅಂತ ಆನ್ಸರ್ ಮಾಡಬೇಕು क्योंकि उसकी गाय मर चुकी थी किसकी गाय मर चुकी थी दूध वाले की गाय मर चुकी थी कहाँ मरी थी उस तालाब में मरी थी कैसे गिरकर बिद्बिटू कैसे ಹೇಗೆ गिरकर बिद्बिटू तभी उसके दिमाग में एक ವಿಚಾರ ಆಯ ತುಂಬಾ ಯೋಚನೆ ಮಾಡಿದ ಮೇಲೆ ಅವನಿಗೆ ಏನ್ ಎಷ್ಟೊತ್ತು ಯೋಚನೆ ಮಾಡೋದು ಅನ್ನಿಸ್ತು ಮತ್ತೆ ಅವನಿಗೆ ತಲೆಗೆ ಒಂದು ಉಸ್ಕಿ ತಬಿ ಆಗಲೇ ಉಸ್ಕೆ ದಿಮಾಗ್ ಮೇ ತನ್ನ ಬುದ್ಧಿಗೆ ಒಂದು ಹೊಳೆಯುತ್ತೆ ಏಕ್ ವಿಚಾರ ಆಯ ತನ್ನ ತಲೆಗೆ ಒಂದು ವಿಚಾರ ಬಂತು ಏನು ವಿಚಾರ ಬಂತು ಕಿ ಏನೆಂದರೆ ಕಿ ಅಂದ್ರೆ ಏನೆಂದರೆ ಐಸೆ ಬೈಟ್ನೆ ಸೆ ಕುಚ್ ನಹಿ ಹೋಗ ಐಸೆ ಹೀಗೆ ಕೈಸೆ ಐಸೆ ಅಂದ್ರೆ ಸುಮ್ಮನೆ ಯೋಚನೆ ಮಾಡ್ತಾ ऐसे बैठने से
ಕುಚ್ ನಹಿ ಹೋಗಾ ಹೀಗೆ ಕೂತ್ಕೊಳ್ಳೋದ್ರಿಂದ ಕುಚ್ ನಹಿ ಹೋಗಾ ಏನು ಆಗೋದಿಲ್ಲ. ಹಮೇ ನಾವು ಆಗೆ ಬಢನೆ ಕಾ दूसरा तरीका ढूंढना पड़ेगा तारीख ಆಗಿದೆ ತರೀಕಾ ಹಮೇ ಆಗೆ ಬಢನೆ ಕಾ ನಾವು ಮುಂದುವರಿಯುವ ದೂಸರಾ ಇನ್ನೊಂದು ಮಾರ್ಗವನ್ನ ಹುಡುಕಬೇಕು ढूंढना पड़ेगा ಹುಡುಕಬೇಕಾಗಿದೆ. ಹಮಾರೆ ಪಾಸ್ ಔರ್ ರಾಸ್ತೆ ಹೋ ಸಕ್ತೆ ಹೈ ನಮ್ಮ ಬಳಿಯಲ್ಲಿ ಹಮಾರೆ ಪಾಸ್ ನೋಡಿ ಕೆ ಪಾಸ್ ಹಮ್ ಪ್ಲಸ್ ಕೆ ಹಮಾರೆ ಪಾಸ್ ಔರ್ ರಾಸ್ತೆ ಇನ್ನೂ ಮಾರ್ಗಗಳು ಇರಬಹುದು, ಬೇರೆ ಬೇರೆ ಬದುಕೋದಕ್ಕೆ ದಾರಿಗಳು ಇರಬಹುದು ಅಲ್ವಾ. ಹೋ ಸಕ್ತೆ ಹೇ ಇಸ್ಲಿಯೇ ಉಸ್ನೆ ಉಸಿ ತಾಲಾಬ್ ಕಿ ಮछलियों को पकड़कर ಉಸ್ನೆ ಅವನು ನೇ ಅನ್ನೋದು ಭೂತಕಾಲದಲ್ಲಿ ಬರುತ್ತೆ, ವಹ ಮತ್ತೆ ನೇ ಸೇರಿ ಉಸ್ನೆ ಆಗಿದೆ ಅಂದ್ರೆ ಅವನು ಉಸಿ ತಾಲಾಬ್ ಕಿ ಅದೇ ಕೆರೆಯ मछलियों को पकड़कर तालाब की मछलियों को मछली स्त्रीलिंग ಅದಕ್ಕೆ ಕೀ ಬಂದಿದೆ ಇಲ್ಲಿ ನೋಡಿ. तालाब की मछलियों को पकड़कर ಹಿಡಿದ್ಬಿಟ್ಟು ನೋಡಿ ಅಲ್ಲಿ दूध निकाल कर ಇಲ್ಲಿ पकड़कर मछलियों को पकड़कर ಅಲ್ಲಿ दूध निकाल कर बेच कर ಮಾರ್ಬಿಟ್ಟು ಹಿಡ್ಕೊಂಡ್ಬಿಟ್ಟು ಬಂದ್ಬಿಟ್ಟು ಕರ್ ಸೇರಿಸ್ತೀವಿ. बाजार में बेचना शुरू कर दिया बाजार में क्या बेचना शुरू कर दिया मछलियां बेचना शुरू कर दिया. कौन मछलियां बेचने लगा ನೋಡಿ ಲಗಾ ಶುರು ಮಾಡಿದ. दूध वाला मछलियां बेचने लगा मछलियां कहाँ मिली ನೋಡಿ मछलियां स्त्रीलिंग ಅದಕ್ಕೆ कहाँ मिली मछलियां तालाब में मिली. किसको मिली दूध वाले को मिली. इसने क्या करना शुरू कर दिया मछलियां बेचना शुरू कर दिया ನೋಡಿ बेचना ಖರೀದನಾ बेचना ಅಂದ್ರೆ ಮಾರುವುದು. इससे ಇದರಿಂದ यह प्लस से इससे उसको ಅವನಿಗೆ दूध से भी ज्यादा पैसे मिलने लगे ಅವನಿಗೆ दूध से भी ಹಾಲಿಗಿಂತ ज्यादा पैसे ಹೆಚ್ಚು ಹಣ ಮಿಲ್ನೆ ಲಗೆ ಸಿಗತೊಡಗಿತು. ಲಗೆ ಅಂದ್ರೆ ಶುರುವಾಗೋದನ್ನ ತೋರಿಸುತ್ತೆ. ಮಿಲ್ನೆ ಲಗೆ ಸಿಗಲು ಪ್ರಾರಂಭವಾಯಿತು. ಧೀರೆ ಧೀರೆ ನಿಧಾನ ಮೆಲ್ಲಗೆ ಏನಾಯ್ತು ವಹ ಬಹುತ್ ಬಡಾ ಆದ್ಮಿ ಬನ್ ಗಯಾ ವಹ ಅವನು ಕೌನ್ दूध वाला ಬಹುತ್ ಬಡಾ ಆದ್ಮಿ ಬನ್ ಗಯಾ ದೊಡ್ಡ ಮನುಷ್ಯ ಆದ ಅಂದ್ರೆ ಶ್ರೀಮಂತ ಆದ ಆದ್ಮಿ ಬನ್ ಗಯಾ. ಸೊ ಇದರಿಂದಾಗಿ ನಮ್ಗೆ ಏನ್ ಗೊತ್ತಾಗ್ತಾ ಇದೆ, ಏನು ನೀತಿ ಸಿಗುತ್ತೆ ಸೀಖ್ जो भी होता है ಏನೇ ಆದ್ರುವೆ अच्छे के लिए होता है ಒಳ್ಳೆಯದಕ್ಕೆ ಆಗೋದು. ಏನಾದ್ರುವೆ ಅದು अच्छे के लिए for what for अच्छे के लिए ಒಳ್ಳೆಯದಕ್ಕಾಗಿ ಆಗುತ್ತೆ. ಏಕ ರಾಸ್ತಾ ಬಂದ್ ಹೋನೆ ಪರ್ ಒಂದು ದಾರಿ ಬಂದಾದ್ರೆ ಹಮೇ ನಮಗೆ ಹಾತ್ ಪೇ ಹಾತ್ ರಖಕೆ ಕೈ ಮೇಲೆ ಕೈ ಅಂದ್ರೆ ಕೈ ಕಟ್ಟಿ ಕೂತ್ಕೋಬಾರ್ದು. ನಹಿ ಬೈಠನಾ ಚಾಹಿಯೇ ಅಂದ್ರೆ ನಾವು ಕೈ ಕಟ್ಟಿ ಕೂತ್ಕೋಬಾರ್ದು. ಚಾಹಿಯೇ ಕೂತ್ಬೇಕು. ನಹಿ ಚಾಹಿಯೇ ಬೈಠನಾ ನಹಿ ಚಾಹಿಯೇ ಅಂದ್ರೆ ಕೂತ್ಕೋಬಾರ್ದು. ಬೈಠನಾ ಚಾಹಿಯೇ ಕೂತ್ಕೋಬೇಕು. ಬೈಠನಾ ನಹಿ ಚಾಹಿಯೇ ನಹಿ ಬೈಠನಾ ಚಾಹಿಯೇ ಕೂತ್ಕೋಬಾರ್ದು. ಕೈ ಕಟ್ಟಿ ಕೂತ್ಕೋಬಾರ್ದು. ಹಮೇ ದೂಸರೆ ರಾಸ್ತೆ ಕಿ ತಲಾಶ್ ಜರೂರ್ ಕರ್ನಿ ಚಾಹಿಯೇ ನಾವು ಏನ್ ಮಾಡ್ಬೇಕು ದೂಸರಾ ರಾಸ್ತಾ ಇನ್ನೊಂದು ಮಾರ್ಗವನ್ನು ಹುಡುಕಬೇಕು. ತಲಾಶ್ ಅಂದ್ರೆ ಸರ್ಚ್ ಮಾಡೋದು. ಕಿ ತಲಾಶ್ ಸ್ತ್ರೀಲಿಂಗ್ ಜರೂರ್ ಕರ್ನಿ ಚಾಹಿಯೇ ಖಂಡಿತವಾಗೂ ನಾವು ಮತ್ತೊಂದು ಮಾರ್ಗವನ್ನ ಹುಡುಕಬೇಕು. तो इस प्रकार करनी चाहिए देखनी चाहिए सुननी चाहिए ಹಾಗೆ ಇಲ್ಲಿ ಏನಿರುತ್ತೆ ಆ ಪ್ರಕಾರ ನಾವು ಚಾಹಿ ಅನ್ನೋದನ್ನ ಸೇರಿಸಿ ಸೆಂಟೆನ್ಸ್ ಮಾಡ್ತಿದ್ವಿ ನೋಡಿ. ಎಷ್ಟೊಂದು ಹೊಸ ವರ್ಡ್ಗಳು ಸಿಕ್ಕಿದೆ. ಸೊ ಈ ತರ ನೀವೇನ್ ಮಾಡಿ ಇದೇ ಸ್ಟೋರಿನ ಕೇಳ್ತಾ ಕ್ವೆಶ್ಚನ್ ಮಾಡ್ತಾ ಹೋಗಿ ಅದ್ರ ಮೇಲೆ, ಅವಾಗ ನಿಮ್ಗೆ ಇನ್ನೂ ಚೆನ್ನಾಗಿ ಹಿಂದಿ ಅನ್ನೋದು ಬರ್ತಾ ಹೋಗುತ್ತೆ. सुनने के लिए आप सबको धन्यवाद. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇಲ್ಲ, ತುಂಬಾ ದಿನದಿಂದ ನೋಡ್ತಿದ್ದೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇ ಇಲ್ಲ ಅಂತ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಗ್ಯುಲರ್ ಆಗಿ ವಿಡಿಯೋಸ್ ನಿಮಗೆ ಸಿಗ್ತಾ ಇರುತ್ತೆ. ಮತ್ತೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಅವಾಗ ನೋಟಿಫಿಕೇಶನ್ ಬಂದಿದ್ದು ನಿಮಗೆ ಗೊತ್ತಾಗುತ್ತೆ. ಸೊ ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡಬಹುದು. ಸುನ್ನೆ ಕೆ ಲಿಯೆ ಆಪ್ ಸಬ್ಕೋ ಧನ್ಯವಾದ.